ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಹೆವಿ ವ್ಲಾಗ್ಸ್. ಸೊ ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ 2 ವಿಡಿಯೋದಲ್ಲೂ ನೀವು ಕೇಳ್ತಿದ್ರಿ ಏನಂತ ಅಂದರೆ ನಾವೆಷ್ಟು ಅಮೌಂಟ್ ಕೊಟ್ಟಿದ್ವಿ, ಸೊ ಇಲ್ಲಿಗೆ ಕೊಟ್ಟಿರೋದಕ್ಕೆ ಎಷ್ಟು ಕೆಲಸ ನಡೆದಿದೆ ಅಂತ. ಓಕೆ, ಈಗ ನಾವು ಹೇಳ್ತೀವಿ ಎಷ್ಟು ಅಮೌಂಟ್ ಅವ್ರ ಕೈ ಕೊಟ್ಟಿದ್ವಿ, ನಮ್ಮ ಕೈಯಿಂದ ಎಷ್ಟು ಖರ್ಚಾಯಿತು ಅನ್ನೋದೆಲ್ಲ. ಅಮ್ಮ ನೀನು ಎಷ್ಟು ಕೊಟ್ಟಿದ್ದಮ್ಮ ದುಡ್ಡು ಅವ್ರ ಕೈಗೆ? ನಾವೆಲ್ಲ ಕೊಟ್ಟಿರೋದು 2 ಲಕ್ಷದ 15,000 ಅವ್ರಿಗೆ ನಾವು ಕೊಟ್ಟಿದ್ದು. ಓಕೆನಾ? ಸೊ ಇದು ಅವ್ರು ಹೇಳ್ತಿದಾರಲ್ಲ 2 ಲಕ್ಷ ಅಂತ. 2 ಲಕ್ಷ ಅವ್ರು 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲ ಒಂದು ನಿಮಿಷ, ಅದೇ 2 ಲಕ್ಷ ಪರವಾಗಿಲ್ಲ ಅಂತ. ಅದು ಅವ್ರೆಲ್ಲೋ ಮಂಗಳೂರಲ್ಲಿ ಅದೇನೋ ಸಾಮಾನು ಅದೇನೋ ಅವ್ರದ್ದೇನೋ ಇದನ್ನ ಆಫೀಸ್ ಖಾಲಿ ಮಾಡ್ಬೇಕು, ನಾವು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಂಗಳೂರಿಂದ ಬರೋಕೆ ಚಾರ್ಜ್ ಸಹ ಅವ್ರು ಇಸ್ಕೊಂಡಿದ್ದಾರೆ. ಆಯ್ತಾ? ಇದು ಒಂದು. ಆಮೇಲೆ 2 ಲಕ್ಷದ ಮೇಲೆ 15,000 ನಾವು ಕೊಟ್ಟಿದ್ವಿ. ಆಯ್ತು ಇರಮ್ಮ, ಅಲ್ಲಿ ಏನಿತ್ತು. ಓಕೆನಾ? 2 ಲಕ್ಷದ 15,000 ಅವ್ರಿಗೆ ನಾವು ಕೊಟ್ಟಿದ್ದು. ನಾವು ಮುಂಚೆ ಇದೇ ಕೆಲ್ಸನ 2 ಲಕ್ಷದ 2,80,000 ಅದನ್ನ ಸಿಂಪಲ್ ಆಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆತರ ನಾವು ಮಾತುಕತೆ ಮಾತಾಡಿದ್ವಿ. ಆಯ್ತಾ? ಅದು ಯಾರು ನಮ್ಮ ಅಮ್ಮನ ಕಡೆಯಿಂದ, ನಮ್ಮ ಅಮ್ಮನ ಫ್ರೆಂಡ್ ಅವರು, ಅವ್ರ ಹತ್ರ ನಾವು ಮಾತಾಡಿದ್ವಿ. ಬಂದಿದ್ರು, ನಾನು ವೇಣು, ನಮ್ಮ ಅಮ್ಮ ನವೀನ ಇದ್ದ ಅವತ್ತು. ಸೊ ನಾವ್ ಇಷ್ಟು ಜನ ನಿಂತು ಅವ್ರ ಹತ್ರ ಮಾತಾಡಿದ್ವಿ. ಅವರು 2,80,000 ಬಜೆಟ್ ಕೊಟ್ರು. ಸೊ ಅದಾದ್ಮೇಲೆ ಇವ್ರನ್ನ ನಾವು ಒಂದ್ಸತಿ ಕೇಳಿದ್ವಿ, ಈಗ ಅವ್ರು ಇಷ್ಟು ಕೇಳ್ತಿದಾರ ಆಂಟಿ, ನೀವೆಷ್ಟು ಹೇಳ್ತೀರಾ ಆಂಟಿ, ನೀವು ಅಂದ್ರೆ ನೀವೊಂದು ಇದಾಗಿ ಹೇಳಿ ಆಂಟಿ ಅಂತ ಕೇಳ್ದ. ಅಂದ್ರೆ ನೀವು ಎಷ್ಟಕ್ಕೆ ಮಾಡ್ಕೊಡ್ತೀರಾ ಆಂಟಿ ಅಂತ ಕೇಳಿದಾಗ ಅವ್ರು ಇಷ್ಟು ಹೇಳಿದ್ರು. ಅಂದ್ರೆ ಮಾತುಕತೆ ಬಂದಿದ್ದು ಇಷ್ಟು. ನೋಡಿ ಪುಟ, ನಮಗೆ 2 ಲಕ್ಷಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ರು ಫಸ್ಟ್. ಆಯ್ತಾ? ಆಮೇಲಿಂದ ಮಾತಾಡ್ತಿದ್ದಂಗೆ ಇದ್ ಮಾಡ್ ಬೇಡ ಪುಟ್ಟ, ನೀವು 2.5 ಲಕ್ಷನೂ ಕೊಡ್ಬೇಡಿ, 2 ಲಕ್ಷ ಕೊಡ್ರಿ ಕೊಡ್ತೀನಿ. ಯಾವಾಗ ಈ ಮಾತು ಬಂತು ಅಂದ್ರೆ ಅವ್ರು 2.5 ಲಕ್ಷ ಕೇಳಿದಾಗ, ಬಿಡಿ ಆಂಟಿ ನಾವು ಬೇರೆಯವ್ರ ಹತ್ರ ಮಾಡಿಸ್ತೀವಿ, ಅಂದ್ರೆ ನಾವು ಇನ್ನೂ ಕಮ್ಮಿಗೆ ಹುಡುಕ್ತಿದ್ವಿ ಅದಕ್ಕೆ ಅಂತ ಅಂದಾಗ ಅವರು ಈ ಮಾತಂದ್ರು, 2 ಲಕ್ಷಕ್ಕೆ ನಾನು ಮಾಡಿಸ್ಕೊಡ್ತೀನಿ ಪುಟ್ಟ, ನೀವೇನು 2.5 ಲಕ್ಷನೂ ಕೊಡ್ಬೇಡಿ. ಆದ್ರೆ ಮಾತಲ್ಲಿ ಏನಿತ್ತು ಗೊತ್ತಾ, ನನಗೆ ಪ್ರಮೋಷನ್ ಮಾಡ್ಕೊಡಿ, ಇದು ಸತ್ಯ. ಓಕೆನಾ? ಪ್ರಮೋಷನ್ ಮಾಡ್ಕೊಡಿ. ನಾವು ಏನ್ ಪ್ರಮೋಷನ್ ಆಸೆಗೆ ಕಮ್ಮಿ ಮಾಡ್ಕೊಡ್ತಾರೆ ಅಂತಲ್ಲ, ನಾವು ಆ ಟೈಮಲ್ಲಿ ಹುಡುಕ್ತಿದ್ದಿದ್ದೆ ಕಮ್ಮಿಗೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಮನೆ ಕಟ್ಸಿ, ಸೊ ಎಷ್ಟು ಕಮ್ಮಿಗೆ ನಮ್ಗೆ ಯಾರು ಇಂಟೀರಿಯರ್ ಮಾಡ್ಕೊಡ್ತಾರೋ ಅಥವಾ ಏನೋ ಒಂದು ಕೆಲಸ ಆಗ್ಲಿ, ಇವಾಗ ಮನೆ ಕಟ್ಸೋರು ಗೊತ್ತಿರುತ್ತೆ. ಸೊ ಯಾರು ಎಷ್ಟು ಕಮ್ಮಿಗೆ ನಮಗೆ ಮಾಡ್ಕೊಡ್ತಾರೋ ನಾವು ಅವ್ರ ಹತ್ರನೇ ಹೋಗ್ತೀವಿ, ನಾವು ಅವ್ರಿಗೆ ಡಿಪೆಂಡ್ ಆಗ್ತೀವಿ. ಅಷ್ಟು ಕೊಟ್ಟಿದ್ದ ಅಮೌಂಟ್ಗೆ ಒಪ್ಕೊಂಡ್ರು, ಎಲ್ಲ ಫೈನಲ್ ಆಯ್ತು. ಫೈನಲ್ ಆದ್ಮೇಲೆ ಇಷ್ಟು ಅಮೌಂಟು ಅವ್ರಿಗೆಲ್ಲ ಕೊಟ್ಟು ಫೈನಲ್ ಆದ್ಮೇಲೆ ಅವ್ರು ಮಾಡಿಸಿದ ಕೆಲಸ ಇಷ್ಟೇ. POPಗೆ ಚಾನಲ್ಸ್ ಹಾಕ್ಸಿದ್ರು, 3 ವಾರ್ಡ್ರೋಬ್, ಅದು ಅರ್ಧಂಬರ್ಧ ವಾರ್ಡ್ರೋಬ್. ಅರ್ಧಂಬರ್ಧ ವಾರ್ಡ್ರೋಬ್. ನೀವೇನ್ ನೋಡ್ತಿದ್ದೀರಾ ಇದು ಮತ್ತೆ ತೋರಿಸ್ತೀನಿ ಇವಾಗ, ಮತ್ತೆ ತೋರಿಸ್ತೀವಿ. ಸೊ 3 ವಾರ್ಡ್ರೋಬ್ ಮಾಡಿದ್ರು, ಅಷ್ಟೇ ಮುಗೀತು. ಹುಡುಗರು ವೆಯ್ಟ್ ಮಾಡ್ತಾ ಇದ್ರು, ನಾವು ವೆಯ್ಟ್ ಮಾಡ್ತಾ ಇದೀವಿ. ಮೆಟೀರಿಯಲ್ಸ್ ಬೇಕು ಅಂತ ಆ ಹುಡುಗರು ವೆಯ್ಟ್ ಮಾಡ್ತಾವ್ರೆ. ನಾವು ಕೇಳ್ತಾ ಇದೀವಿ, ಫೋನ್ ಮಾಡ್ತಾ ಇದೀವಿ, ಪುಟ್ಟ ನಾನು ಮಂಗಳೂರಲ್ಲಿ ಏನೋ ಆಫೀಸ್ ಖಾಲಿ ಮಾಡ್ತಾ ಇದ್ದೀನಿ, ಒಂದು 5 ದಿನ ಟೈಮ್ ಬೇಕು, 6 ದಿನ ಟೈಮ್ ಬೇಕು. ಓಕೆ ಆಯ್ತು. ಆದ್ರೆ ನಮ್ಗೆ ಗೃಹ ಪ್ರವೇಶಕ್ಕೆ ಇನ್ನು ಅವಾಗಿತ್ತು 1 ತಿಂಗಳು ಟೈಮ್ ಇತ್ತು ಅವಾಗ. ಸೊ ಅವ್ರೇನಂತ ಅಂದ್ರು ನಮ್ಗೆ, 1 ತಿಂಗಳೆಲ್ಲ ಬೇಡ, ಮನೆಗೆ ನೋಡಿ 10 ದಿನ ಪುಟ್ಟ. ಆಯ್ತು, ವೆಯ್ಟ್ ಮಾಡಿದ್ವಿ. ಸೊ ಈ 3 ವಾರ್ಡ್ರೋಬ್ ಆಗಿದ ತಕ್ಷಣ ಮುಗೀತು ಅವ್ರ ಕತೆ. ಅವ್ರಲ್ಲಿಗೆ ಕಟ್ಟು ಬರ್ಲಿಲ್ಲ, ಮತ್ತೆ ಬರ್ಲೇ ಅದೇ ಬರೀ POP ಬರೀ ಚಾನಲ್ ಮಾತ್ರ ಹಾಕಿದ್ರು ಅಷ್ಟೇ. POP ಬರೀ ಚಾನಲ್ ಮಾತ್ರ ಹಾಕ್ಸಿದ್ರು. ಆಯ್ತಾ? ಅದಾದ್ಮೇಲೆ ಬನ್ನಿ, ಅಲ್ಲ POP ಚಾನಲ್ ಹಾಕ್ಸಿದ್ರು, ಮತ್ತೆ ಅವ್ರ ಕಡೆಯಿಂದಾನೆ ಒಬ್ಬ ಬಂದು ಲಾಸ್ಟ್ ಅಲ್ಲಿ, ಅದು ಇನ್ನ 2 ದಿನ ಇದ್ದಂಗೆ, ಗ್ರೂಪ್ ಪ್ರವೇಶ 2 ದಿನ ಇದ್ದಂಗೆ POP ಬಂದು ಅವ್ರ ಕಡೆ ಅವನೇ ಬಂದ್ ಹಾಕೊಟ್ಟ. ಅವ್ನಿಗೆ ದುಡ್ಡು ಕೊಟ್ರ ಇಲ್ವಾ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಈಗ ಬನ್ನಿ ತೋರಿಸ್ತೀನಿ, ಇಲ್ಲಿಂದಾನೇ ತೋರಿಸ್ಬಿಡ್ತೀವಿ. ಸೊ ಅವ್ರು ಹೇಳ್ತಿದಾರಲ್ಲ, ಅಡ್ಡಿ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಡಿ. ಅವ್ರು ಹೇಳ್ತಿದಾರಲ್ಲ, ಈ ಟಿವಿ ಯೂನಿಟ್ ತೋರಿಸ್ತೀವಿ. ಈ ಟಿವಿ ಯೂನಿಟ್ ದೇವರಾಣೆಗೂ ಅವ್ರು ಮಾಡ್ತಿಲ್ಲ, ನಾವು ಮಾಡಿಸಿದ್ದು ಮೆಟೀರಿಯಲ್ಸ್. ಈಗ 2,15,000 ಅವ್ರಿಗೆ ನಾವು ಕೊಟ್ವಿ. ಓಕೆನಾ? ಅದಾದ್ಮೇಲೆ 1,90,000 ರೂಪಾಯಿ ನಮ್ದು ಖರ್ಚಾಗಿದೆ, ಪ್ಲಸ್ 1,90,000 ಮೆಟೀರಿಯಲ್ಸ್ ಎಲ್ಲ ತಂದ್ವಾ. ಅದಾದ್ಮೇಲೆ ಹುಡುಗರ್ಗೆ ಇಲ್ಲ ಅಂದ್ರೆ 25,000 - 30,000 ರೂಪಾಯಿ ಖರ್ಚು ಮಾಡಿದೀವಿ ಅವ್ರಿಗೆ. ಅಲ್ಲೇ ಇನ್ನೂ ಜಾಸ್ತಿನೇ ಖರ್ಚಾಗಿದೆ. ಓಕೆನಾ? ಅದೆಲ್ಲ ಇವ್ರು ಕೊಡ್ತೀನಿ ಅಂತ ಅಂದ್ರು. ಅದಾದ್ಮೇಲೆ ಇಲ್ಲಿ ಕಿಟಕಿ ಇತ್ತು. ಒಂದೇ ನಿಮಿಷ, ನೀನ್ ಹೇಳ್ತಿದ್ಯಾ ಗೊತ್ತಾ, 1,90,000 ನಾವು ಎಕ್ಸ್ಟ್ರಾ ತರ್ಸಾಕ್ಸಿದ್ವಿ ಅಂತ. ಅದು ಹೇಳ್ಬಿಡ್ತೀವಿ. ಏನಕ್ಕೆ ಅಂದ್ರೆ ಅವರು ತರ್ಸಿರೋ ಮೆಟೀರಿಯಲ್ಸ್ ಏನಿದೆ ನಾವು ಕೊಟ್ಟಿರೋ ದುಡ್ಡಿಗೆ, ಸೊ 3 ವಾರ್ಡ್ರೋಬ್ಗೆ ಅವ್ರು ಹೇಳೋ ಪ್ರಕಾರ ಬೇಡ, ನಾವು ಕೂತು ಮಾತುಕತೆ ಮಾತಾಡಿದ ಪ್ರಕಾರ ಮಾತಾಡ್ಬೇಕು. ಅವರು
ಅವ್ರು ಹೇಳ್ತಾರಲ್ಲ ಏನು ನಾನು ಅದು ಮಾಡಿಸ್ದೆ ಇದು ಮಾಡಿಸ್ದೆ, ಬರೀ 3 ವಾರ್ಡ್ರೋಬ್ ಮಾಡಿಸಿದ್ರು. ಇವಾಗ ಹೇಳ್ತಾರೆ 1 ವಾರ್ಡ್ರೋಬ್ಗೆ 60,000 ರೂಪಾಯಿ ಬೇಕು ಅಂತ. ಅವ್ರು ಅವತ್ತೇ 1 ವಾರ್ಡ್ರೋಬ್ಗೆ 60,000 ರೂಪಾಯಿ ಬೇಕು ಅಂತ ನಮಗ್ ಕೇಳಿದ್ರೆ ನೀವು ಬೇಕಾಗೇ ಇಲ್ಲ, ನಿಮ್ ಕೈ ಮುಗಿಸ್ಬಿಡ್ತೀವಿ ನಾವು, ಮಾಡ್ಲೇಬೇಡಿ ಅಂದ್ಬಿಟ್ಟು. ಏನು ಕೊಪ್ಕೊಬೇಕಿತ್ತು, ಇಷ್ಟು ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಓಕೆನಾ, ಅದೊಂದು ಆಯ್ತಾ. ಅದು ಏನಕ್ಕೆ ನಾವು ಇವ್ನು ಹೇಳ್ದಂಗೆ 1,90,000 ಎಕ್ಸ್ಟ್ರಾ ಕೈಯಿಂದ ಹಾಕಿ ಮೆಟೀರಿಯಲ್ಸ್ ಫೋನ್ ಎತ್ತಲಿಲ್ಲ, ಇವರು ಏನು ಮಾಡ್ಲಿಲ್ಲ. ಆಮೇಲೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ನೀವು ಮಾಡಿಸಿಬಿಟ್ಟ, ನಾನು ಏನಿದೆ ನಾನು ಕೊಡ್ತೀನಿ ದುಡ್ಡು ಅಂತ ಅಂದ್ರು ಇವರು. ಫೋನಲ್ಲಿ ಹೇಳಿದ್ರು ಅಂದ್ರು. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಸರಿ ಆಯ್ತು ಇವ್ರು ಕೊಡ್ತಾರಲ್ಲ ಬಿಡು ಅಂದ್ಬಿಟ್ಟು ನಮ್ಮ ಅಮ್ಮನ ವಾಲೆ, ನಮ್ದು ಬಟ್ಟೆ ತಗೊಳ್ಳೋ ದುಡ್ಡು, ಮತ್ತೆ ನಾನು ಸ್ವಲ್ಪ ಅದು ಇಲ್ಲಿ ಸಾಲ ಎಲ್ಲ ಮಾಡಿ ಗೊತ್ತಲ್ಲ ಮನೆ ಕಟ್ಟೋದು ಅಲ್ಲ, ಮನೆ ಕಟ್ಟೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಲ್ಲ. ಅದೆಲ್ಲ ಕಟ್ಕೋದು ಇದ್ ಮಾಡಿ ನಾವೆಷ್ಟು ಕೊನೆಯಲ್ಲಿ ಬರೀ ಕೈ ಆದ್ಮೇಲೆ ಇವ್ರು ಈ ತರ ಮಾಡ್ಬಿಟ್ರೆ ನಾವ್ ಯಾವ ತರ ಇದ್ ಮಾಡೋದು ಹೇಳಿ? ನೀವೇ ಹೇಳಿ ಹೋಗ್ಲಿ, ನೀವೇ ಯೋಚನೆ ಮಾಡಿ. ಅದ್ ಬಿಟ್ಬಿಟ್ಟು ಇವಾಗ ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಪ್ರಿಯಾ ಮೇಲೆ ಹಿಂಗಂದ್ರು, ಇವ್ರ ಮೇಲೆ ಹಂಗಂದ್ರು. ಆಯ್ತು ಹೇಳು, ಹಾಕಿ ಹೋಗಿ ಮಾಡಿ. ಆಯ್ತು, ನಾವ್ ಇವಾಗ ಹೇಳ್ತಾರೆ ಪ್ರಿಯನ್ ಬಗ್ಗೆ ಹಂಗಂದ್ರೆ ಅಮ್ಮ ಏನ್ ಗೊತ್ತಾ ಡೈವರ್ಟ್ ಮಾಡ್ತಿರಲ್ಲ. ಓಕೆ ಓಕೆ ಆಯ್ತು, ನಾವ್ ಇವಾಗ ಅಂದ್ವಾ ಪ್ರಿಯಾಕನ್ ಬಗ್ಗೆ, ನಾವ್ ಅಕ್ಕ ತಮ್ಮಂದ್ ಏನಾರ ಇರ್ಲಿ ನಾವು ಸಾಲ್ವ್ ಮಾಡ್ಕೊಂತೀವಿ. ನಿಂದೇನಿದೆ ಅದು ನೋಡಮ್ಮ, ಕೆಲಸ ಮಾಡಿರೋ ದುಡ್ಡು ನಾವ್ ಕೇಳ್ತಾ ಇದೀವಿ. ನಾವು ಅಕ್ಕ ತಮ್ಮಂದ ನಾವು ನೋಡ್ಕೊಂತೀವಿ ಆಯ್ತಾ. ಅದನ್ನ ಬಿಟ್ಟು ಅವ್ರು ಇವ್ರಂದ್ರು ಇವ್ರಂದ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು, ನಿನ್ಗೆ ಯಾಕೆ ಬೇಕಾದ್ರು, ನಿಮ್ಗೆ ಯಾಕೆ ಬೇಕು? ಪ್ರಿಯನ್ ಬಗ್ಗೆ ಏನೇನೋ ಅಂದಿ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ರು. ಯಾಕೆ ತಲೆ ಬುದ್ಧಿ ಇಲ್ವಾ, ಲದ್ದಿ ಇದ್ಯಾ? ಈ ತರ ಮಾತಾಡೋರು ಯಾರು ಗೊತ್ತಾ, ಲದ್ದಿ ಇರೋರೇ ಮಾತಾಡೋದು. ನಿಮ್ ತಲೆ ಏನಿದೆ ಗೊತ್ತಾ, ಬರೀ ಸಗಣಿ ಇದೆ. ಈಗ ಅಲ್ಲ ನಾವ್ ಏನ್ ಮಾತಾಡ್ತಿರೋದು, ನೀವ್ ಏನ್ರಿ ಮಾತಾಡ್ತಿರೋದು? ಅಲ್ಲ ನಾವು ಮಾತಾಡ್ತಿರೋದು ಬಂದು ಕೆಲಸ ಏನ್ ಮಾಡಿದೀರಾ ಅದನ್ನ ತೋರಿಸ್ತಾ ಇದೀವಿ. ಅದ್ರ ಬಗ್ಗೆ ಮಾತಾಡಿ ತಾಕತ್ತಿಲ್ವಾ ಅದ್ರ ಬಗ್ಗೆ ಮಾತಾಡಕ್ ನಿಮ್ಗೆ? ಅದ್ ಯಾವ್ದೋ ಬೇರೆ ಡೈವರ್ಟ್ ಮಾಡ್ತಿದ್ದೀರಲ್ರಿ. ಅಲ್ಲ ಇಟ್ಕೊಳ್ರಿ ಸ್ವಲ್ಪ. ಯಾರೋ ಬಗ್ಗೆ ಹೇಳ್ಬಿಟ್ಟು ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ಬಿಟ್ಟಿರುತ್ತೆ. ಬುದ್ಧಿ ಇಲ್ವಾ? ಒಂದು ಎಜುಕೇಟೆಡ್ ನಾವ್ ಇವಾಗ ಯಾರಿಗೋ ಮಾತಾಡಿದ್ನ ನಾವ್ ಮಾತಾಡ್ಕೊಂತೀವಿ ಬಿಡ್ರಿ. ನಿಮ್ಗೇನಕ್ರಿ ಬೇಕು ಅದನ್ನ? ಅದ್ ನಿಮ್ಗೇನಕ್ ಬೇಕು? ಏನ್ ಇವಾಗ ನಮ್ ಕೆಲಸ ಏನಿದೆ, ನೀವೇನ್ ಮಾಡಿದ್ರಿ ಅದ್ರ ಬಗ್ಗೆ ಮಾತಾಡ್ರಿ. ತಾಕತ್ತಿಲ್ವಾ ಅದ್ರ ಬಗ್ಗೆ ಮಾತಾಡಕ್ಕೆ? ಯಾವ್ದೋ ಬಗ್ಗೆ ಮಾತಾಡ್ತಿದ್ದೀರಲ್ರಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಷ್ಟೆಲ್ಲ ಮುಖ ಇದ್ರೆ ಎಲ್ಲ ಕುತ್ಕೊಂಡು ಇವಾಗ ಪೋಸ್ಟ್ ಗಳು ಹಾಕ್ತಿರಲ್ಲ. ಅವ್ರ ಮಗನ್ನ ಕರ್ಸಿದ್ರು, ಅವ್ರ ಮಗನ್ನ ನಾವೆಲ್ಲ ಕರ್ಸಿರೋದು, ಅವ್ರ ಮಗನೇ ಬಂದಿರೋದು. ಅವ್ರ ಮಗ ಬಂದು ಕೇಳಿದ್ರು ಹೆಂಗಾಯ್ತು ಏನಾಯ್ತು, ಹೌದು ಇಷ್ಟಿಷ್ಟ ಆಯ್ತು ಇಷ್ಟಿಷ್ಟ ಆಗಿದೆ, ಹೌದು ನಮ್ಗೆ ಇವಾಗ ನೀವೇನ್ ಮಾಡ್ಬೇಕು ಅಂತ ಇದ್ರ, ಹೌದು ನಮ್ಗೆ ಇಷ್ಟ ಆಗಿದೆ, ನಮ್ಗೆ 1.5 ಲಕ್ಷ ನಮಗ್ ಕೊಡಿ, ನಾವು ಆಮೇಲೆ ಒಳ್ಳೆ ರೀತಿನಲ್ಲಿ ಹೇಳ್ತೀವಿ. ಯಾಕೆಂದ್ರೆ 1.5 ಲಕ್ಷ ಯಾಕೆ ಕೇಳಿದ್ದು ಅಂತಂದ್ರೆ ನಾವೆಲ್ಲ ಇಟ್ಟು ನಾವೆಲ್ಲ ಮಾಡಿ ಎಲ್ಲ ಖರ್ಚು ಮಾಡಿದ್ವಿ ತಾನೆ. ಅದು ಜಾಸ್ತಿ ಕೊಡ್ಬೇಕು, ಅವ್ರ ಲೆಕ್ಕ ಹಾಕಿದ್ರೆ ಹೋಗಿ ಹೇಳ್ಬಿಟ್ಟು ಆಯ್ತು ಪರವಾಗಿಲ್ಲ ನಮ್ಗೆ ಅಷ್ಟಾದ್ರೂ ಕೊಡ್ಲಿ, ನಮ್ಗೆ ಇದ್ ಮಾಡಿರೋದೆಲ್ಲ ಮಾಡ್ಕೊಳೋಣ ಅಂತ ನಾವ್ ಇದ್ ಮಾಡಿದ್ರೆ ಇಲ್ದಿರೋದೆಲ್ಲ ಕಮಿಟ್ಗಳಾಗ್ತೀರಾ. ಅಲ್ಲ ಅದು ಏನಂತ ಹಾಕೋರೆ ಗೊತ್ತಾ, ನನ್ ಮಗನ್ನ ಇವ್ ವೆಂಕಿ ಅರ್ಜುನ್ ಕರ್ಸಿ 1.5 ಲಕ್ಷ ಕೊಟ್ರೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ವಂತೆ. ಆಯ್ತಾ, ಇಷ್ಟೇ ಆಗಿದ್ದು. ಅವತ್ತು ನಾವು ಅವ್ರ ಮಗನ್ಗೆ ಫೋನೇ ಮಾಡಿರ್ಲಿಲ್ಲ. ಬಂದು ಫೋನ್ ಮಾಡ್ಕೊಂಡು ಬಂದಿದ್ವು ನಮ್ಮ ಮನೆಗೆ, ಬರ್ತೀನಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾಪ ಅವ್ರ ಬಗ್ಗೆ ನಾವೇನ್ ಹೇಳ್ತಾ ಇಲ್ಲ. ಈ ತರ ಹೌದು ನಮ್ಗೆ ಈ ತರ ತೊಂದ್ರೆ ಪ್ರಾಬ್ಲಮ್ ಆಗಿದೆ ಅವರಿಂದ, ಈ ತರ ಒಡವೆ ವಸ್ತುಗಳೆಲ್ಲ ಇಟ್ಟಿದ್ವಿ, ನಾವು ನಮ್ಗೆ ಇಷ್ಟ 1,90,000 ರೂಪಾಯಿ ನಮ್ ಕೈಯಿಂದ ಹೋಗಿದೆ. ಈಗ ನಮ್ಗೆ 1.5 ಲಕ್ಷ ಆದ್ರೂ ನೀವು ನಮ್ಗೆ ಕೊಡಿ ಅಂತ ನಾವು ಕೇಳಿದ್ ನಿಜ. ನಾನ್ ಕೇಳಿದ್ ನಿಜ. ಅವ್ರು ಒಳ್ಳೆ ರೀತಿಯಲ್ಲಿ ಬಂದ್ರು ನಾವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ವಿ, ಅವ್ರು ಕೆಟ್ಟ ರೀತಿಯಲ್ಲಿ ಬಂದಿದ್ರೆ ನಾವು ಡಬಲ್ ಮಾಡ್ತಿದ್ವಿ ಅದನ್ನ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಹೋಗಿದ್ದು ದುಡ್ಡು ಇವಾಗ ತಂದು ಕೊಡ್ರಿ ಅಂತ ನಾವು ಕೇಳಿದ್ದು ತಪ್ಪ. ಆಮೇಲೆ ಇನ್ನೊಂದು 1 ನಿಮಿಷ ಇರ್ರಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾವು ಅವ್ರನ್ನ ಕೇಳಿದ್ದು 1.5 ಲಕ್ಷ ಕೊಟ್ರೆ ವಿಡಿಯೋ ಡಿಲೀಟ್ ಮಾಡ್ತೀನಿ, ಅದೆಲ್ಲ ಅವರು ಡೈವರ್ಟ್ ಮಾಡ್ತಿರೋದ ಅಮ್ಮ. ಆಯ್ತಾ, 1.5 ಲಕ್ಷ ಕೊಟ್ರೆ ಡಿಲೀಟ್ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ಓಕೆನಾ, ನಾವ್ ಹೇಳಿದ್ದಿಷ್ಟೇ ಮಾತಿತ್ತು. ಆ ರೆಕಾರ್ಡ್ ನನ್ನ ಹತ್ರ ಇದೆ, ಈ ರೆಕಾರ್ಡ್ ಹಾಕಲ್ರಿ ರೆಕಾರ್ಡ್ ನೆಕ್ರಿ ನೀವು ರೆಕಾರ್ಡ್ ನ. ಫಸ್ಟ್ ಇಲ್ಲಿ ಏನಿದೆ, ನೀವ್ ಏನ್ ಕೆಲಸ ಮಾಡಿದ್ರ ಅದ್ರ ಬಗ್ಗೆ ನಾವು ಮಾತಾಡ್ತಿರೋದು. ನೀವು ಅವ್ರ ಬಗ್ಗೆ ಇದ್ ಮಾಡಿದೀರಾ, ನಾವು ನಮ್ಗೆ ತುಂಬಾ ಬಾಳ ತೆಗಿತೀವಿ ನಾವೇ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಮ್ಗೆ ತುಂಬಾ ಜನ ಇವ್ರು ಸಿಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡೋದಲ್ಲ. ಇನ್ನೊಂದೇನ್ ಗೊತ್ತಾ, ನನಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ, ಈ ಅಮ್ಮನಿಂದ ನಾನ್ ಮೋಸ ಹೋದೆ, ನೀವು ಕಂಪ್ಲೇಂಟ್ ಕೊಟ್ರೆ ನಾನು ಬರ್ತೀನಿ, ನಾನು ಬಂದು ಸಾಕ್ಷಿ ಹೇಳ್ತೀನಿ. ನಾವೇನ್ ಗೊತ್ತಾ ಹೇಳಿದ್ದ ಅವ್ರಿಗೆಲ್ಲ, ನೋಡಿ ಇದು ನಮ್ಮ ಅವರ ಮಧ್ಯೆ ಇದೆ, ಸೊ ನೀವು ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಟ್ಕೊಳ್ಳಿ, ಸೊ ನಮ್ದೇನಿದೆ ನಾವು ಹೋಗ್ತೀವಿ,
ಸೊ ಇಷ್ಟರಲ್ಲೇ ಆದಷ್ಟು ಬೇಗ. ಅಲ್ಲ ಆಮೇಲೆ ಮತ್ತೆ ತುಂಬಾ ಜನ ಕೇಳ್ತಿದ್ದೀನಿ. ಇನ್ನೊಂದು, ನಾನು ಬಂದು ಕೆಲಸ ಮಾಡಿರೋ ವಿಡಿಯೋ ಅವ್ರು ಹಾಕಿದಾರ ಅಂತ ಈಗ ಹಾಕ್ತೀನಿ. ಈಗ ನೋಡಿ, ನೀವು ಬಂದು ಅಳತೆ ಮಾಡಿರೋದು ನಮ್ದು ನಾವು ಹೇಳಿದ್ದೇ ಬೇರೆ. ನೀವು ಬಂದು ಕಿಚನ್ ಅಲ್ಲಿ 3 ಕಿಟಕಿ ಇತ್ತು, 3 ಕಿಟಕಿಲಿ 2 ಕಿಟಕಿ ಕ್ಲೋಸ್ ಮಾಡಿಸ್ಬಿಟ್ಟು ಅದು ನಮ್ಗ್ ದುಡ್ಡಲ್ವಾ? ಆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಸಿ ನಮ್ದು ಇದ್ರ ದುಡ್ಡು, ಯಾರ್ದು ಕಳ್ತಾನ ತಲೆ ಹೊಡೆದು ಇದು ಮಾಡಿ ತಗೊಂಬಂದಿರೋ ದುಡ್ಡಲ್ಲ ಇದು, ಆಯ್ತಾ? ನಾವು ಕಷ್ಟಪಟ್ಟು ನಾವು ಬೆವರು ಸುರಿಸಿ ಇದ್ ಮಾಡಿರೋ ದುಡ್ಡು ಇದು. ಅದಕ್ಕೆ ನಾವು ಕೇಳ್ತಾ ಇದೀವಿ. ಬೇರೆ ನೀವು ಕೋಟಿ ಗಟ್ಲೆ ಯಾರಿಗೋ ಮೋಸ ಮಾಡಿರ್ಬೋದು, ಬಟ್ ನಮ್ಗೆ ಅಲ್ಲ, ಇದು ಇದೇ ದೊಡ್ಡದು ನಮ್ಗೆ. ಅದೇ ಆಮೇಲೆ ಏನ್ ಗೊತ್ತಾ, ಆಮೇಲೆ ಕೆಲವ್ರಿಗೆ ಕೇಳ್ತೀರಾ, ಸೊ 3 ಜನ ಒಟ್ಟಿಗೆ ಮಾತಾಡ್ಬಿಟ್ರೆ ಅಷ್ಟು ಕೋಪ ಬರುತ್ತೆ. ಯಾಕಂದ್ರೆ ನಾವು ಮನೆ ಕಟ್ಸಿ ಎಷ್ಟು ಕಷ್ಟ ಪಡ್ತಿದೀವಿ ಅಂತ ನಮ್ಗೆ ಗೊತ್ತು. ನೀವೇ ತಿಳ್ಕೊಳ್ಳಿ, ಮನೆ ಕಟ್ಟೋದಂದ್ರೆ ಏನ್ ಸುಲಭ ಹೋಗ್ಲಿ. ನಾವ್ ಎಷ್ಟು ಕಷ್ಟಪಟ್ಟು ನಾವು ಕಟ್ಕೊಂಡ್ ಬಂದಿದೀವಿ ಮನೆನ. ಅಲ್ಲ, ಆ ಹೆಂಗಸಿಗೆ ಎಷ್ಟು ಇದಿದೆ ನೋಡು. ಏನು ನಾವು ನಮ್ ಮಾಡಿರೋ ಕೆಲಸನ ಹೇಳ್ತಿದ್ರ, ಎಮ್ಮನ್ಗೆ ಒಪ್ಕೊಳ್ಳೋ ಇದೇ ಇಲ್ಲ. ಆಮೇಲೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್, ಆ ಅಮ್ಮ ನಾನು ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಇವರು ಮನೆ ಕೆಲಸ ಎಲ್ಲ ಮಾಡ್ಸಿದೀನಿ ನೋಡಿ ಪ್ರೂಫ್, ವಿಡಿಯೋ ಕಾಲ್ ಮಾಡಿದ್ ನಿಜ. ಆದ್ರೆ ನಾವು ಯಾವಾಗ ಅವ್ರಿಗೆ ಪ್ರೆಷರ್ ಹಾಕೋದ್ ಜಾಸ್ತಿ ಮಾಡಿದ್ವೋ ಆ ಅಮ್ಮಂಗೆ ಭಯ ಬಂತು. ಯಾವಾಗ ನಾವು ವಿಡಿಯೋ ಮಾಡ್ತೀವಿ ಅದು ಇದು ಅಂದಾಗ ಭಯ ಬಂದಾಗ, ಸರಿ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸಿ ಪುಟ್ಟ, ಅಷ್ಟರೊಳಗೆ ಇವ್ರು ಹೇಳಿದ್ರು ಏನೋ, ಇವ್ರು ಹೇಳಿ ಮೆಟೀರಿಯಲ್ಸ್ ನೀವು ತರಿಸಿರಿ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ಬಂದ ತಕ್ಷಣ ನಿಮ್ದು ಏನಿದೆ ಅಮೌಂಟ್ ನಾನು ಸೆಟಲ್ ಮಾಡ್ತೀನಿ ಅಂದಾಗ ದುಡ್ಡು ಇಷ್ಟು ಖರ್ಚಾಗಿದೆ, ಇಷ್ಟು ಕೊಡಿ ನಾವು ದುಡ್ಡು ಅದಾದ್ಮೇಲೆ ಹೇಳು. ಸೊ ಓಕೆನಾ, ಅವ್ರ ಹಂಗಂದ್ಮೇಲೆ ನಾವು ಅಷ್ಟು ಅಮೌಂಟ್ ಹಾಕಿ ಮೆಟೀರಿಯಲ್ಸ್ ತರಿಸಿದ್ವಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರ್ಬೋದೇನೋ, ಹೋಲ್ಸೇಲ್ ಅಲ್ಲಿ ಯಾರೋ ಕೊಡೋರು ಎಲ್ಲಿಂದಾನೋ ತರ್ಸೋರು ಅಲ್ಲ. ಇರಾಮ ಆಯ್ತು, ಅವ್ರಾಗಿದ್ರೆ ತರಿಸ್ತಿದ್ರು. ಅದಕ್ಕೆ ನೋಡು ಎಷ್ಟು ಇದು ಏನ್ ಮನೇಲಿ ಕರೆದ್ಬಿಟ್ಟು ಮಗನ್ಗೆ ಇದ್ ಮಾಡಿ ಮಾಡಿದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ನಾವ್ ಹೇಳಿದ್ ನಿಜ, 1.5 ಲಕ್ಷ ಕೊಟ್ರೆ ವಿಡಿಯೋ ಡಿಲೀಟ್ ಮಾಡ್ತೀವಿ ಅಂದಿಲ್ಲ. ನೀವು ಬಂದ್ರಿ, ನೆಕ್ಸ್ಟ್ ಬೇರೆ ವಿಡಿಯೋ ಹಾಕ್ತಿವಿ. ಎಷ್ಟು ಕಷ್ಟಪಟ್ಟು ನಾವು ಕೊಟ್ಟಿದೀವಿ, ನಮ್ಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಒಂದೇ ಒಂದು ಹೇಳ್ಬಿಡ್ತೀನಿ, ಇದು ಬ್ಲಾಕ್ ಮೇಲ್ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟಿರೋದು. ನಾವು ಬ್ಲಾಕ್ ಮೇಲ್ ಮಾಡ್ತಿಲ್ಲ, ನಾವು ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ನಾವು ದುಡ್ಡು ಕೇಳ್ತಾ ಇರೋದು. ದುಡ್ಡು ನಾವು ಕೇಳೋದಕ್ಕೆ ಬ್ಲಾಕ್ ಮೇಲ್ ಮಾಡ್ತಿಲ್ಲ. ಇದು ಹೋಗ್ಲಿ, ನಾವು ಕೊಟ್ಟಿರೋ ದುಡ್ಡು ಬಿಟ್ಟು ಅವ್ರು 2 ಲಕ್ಷಕ್ಕೆ ಏನಾದ್ರು ಮಾಡಿದಾರ? ಹೋಗ್ಲಿ, ಅಷ್ಟು ಕೆಲಸ ಮಾಡಿದಾರ? ದುಡ್ಡೇ ಕೇಳ್ತಾ ಇಲ್ಲ. ನಮ್ಗೆ ಏನಾದ್ರು ನಾವು ಇವಾಗ ಅದ್ರ ಮೇಲ್ಗಡೆ ಹಾಕಿರೋದು 1.5 ಲಕ್ಷ ಕೊಡ್ತೀನಿ ಅಂತ ಬಗಳಿದ್ರಲ್ಲ, ಆ ದುಡ್ಡನ್ನ ಕೊಡಿ ಅಂತ ನಾವು ಕೇಳಿದ್ದು. ಅದನ್ನ ಬಿಟ್ಟು ಇವಾಗ ಏನ್ ಗೊತ್ತಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನು ಧೈರ್ಯವಾಗಿ ಎದುರಿಸ್ತೀನಿ, ಕೊಡ್ಬೇಕಮ್ಮ. ಈ ವಿಡಿಯೋದಲ್ಲಿ ಹೇಳ್ತಿದೀವಿ, ನಾವು ಕೊಡ್ತೀವಿ. ಅದು ಮಾತುಕತೆ ಸ್ವಲ್ಪ ನಾವು ಕೊಡ್ಬೋದು, ಕೊಡ್ತೀವಿ, ಇಲ್ಲ ಕೊಡಕ್ಕೆ ಆಯ್ತಾ ಕೇಳು. ಅದೇ ಅಲ್ಲ, ಒಂದೇನ್ ಗೊತ್ತಾ, ಆಮೇಲೆ ತುಂಬಾ ಜನ ಕೇಳ್ತಿದ್ರಿ ನಮ್ಗೆ, ಏನಕ್ಕೆ ನೀವು ಕಂಪ್ಲೇಂಟ್ ಕೊಡ್ತೀವಿ. ಒಂದೇ ಕಾರಣ, ನಾವ್ ಈ ಕಂಪ್ಲೇಂಟ್ ಕೊಟ್ರೆ ಅವ್ರ ಹತ್ರ ದುಡ್ಡು ಕೊಡಕ್ ದುಡ್ಡು ಅಂತ ನಮ್ ದುಡ್ಡು ಬರಲ್ಲ. ಓಕೆನಾ, ಕಂಪ್ಲೇಂಟ್ ಕೊಡ್ಬೇಕಲ್ಲ ಅಂತ ಅಷ್ಟೇ. ನಾವು ಸುಮ್ನೆ ಏನಕ್ಕೆ ಹೋಗ್ಬೇಕು ಅಂತ ಇದ್ ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಮತ್ತಿನ್ನೊಂದೇನಂದ್ರೆ, ನಾವು ಬೇಡ ಅಂತಾನೆ ಇದ್ವಿ, ಬಟ್ ಕೊಡ್ತೀವಿ ಅದು. ಆಮೇಲೆ ಅವ್ರು ಅವತ್ತು ಹೇಳಿದ್ರಲ್ಲ, ಮಾಡ್ತಿದ್ರೆ ಕೊಡೋದಲ್ಲ, ಸ್ಟೇಷನ್ ಕರ್ಬಿಟ್ಟೆ ಕೂರಿಸ್ಕೊತೀನಿ, ದುಡ್ಡು ಕೊಡೋ ಗಂಟೆ ಬಿಡಲ್ಲ. ಆಮೇಲೆ ಹೇಳ್ತಾ ಇದೀನಿ, ಅಲ್ಲ ಇನ್ನೊಂದು ಸರಿ ಈ ತರ ಏನಾರ ನೀನು ಇದು ಮಾಡಿದ್ರೆ ಮಾತ್ರ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡು ದುಡ್ಡು ಕೊಡೋ ಗಂಟೆ ಬಿಡೋದಿಲ್ಲ, ತಿಳ್ಕೊ. ಏನ್ ಗೊತ್ತಾ, ಅವ್ರು ಹೇಳಿದ್ದಕ್ಕೆ ಈ ಮಾತು ಹೇಳ್ತಿದೀವಿ. ಅವ್ರ ಮಗ ಅವತ್ತು ಬಂದ್ರ, ಓಕೆನಾ, ನಮ್ಮ ಅಮ್ಮ ಕೇಳಿದ್ ಇಷ್ಟೇ, ನಮ್ ಕೈಯಿಂದ ನಿಮ್ ತಾಯಿಯವ್ರು ಹೇಳಿದ್ರು. ಏನ್ ಫ್ಯಾಮಿಲಿ ಅವರೆಲ್ಲ ಏನೋ ಮಾತಾಡ್ಬಿಟ್ರಂತೆ? ಏನ್ ಮಾತಾಡಿದ್ರು ನಿನ್ನ ಹತ್ರ ಫ್ಯಾಮಿಲಿ ಅವರು? ಅಲ್ಲ ಕಣಮ್ಮ, ಈ ಅಮ್ಮ ಡೈವರ್ಟ್ ಮಾಡ್ತಿರೋದು ಎಲ್ಲಾರ್ಗು. ಟಾಪಿಕ್ ನ ಡೈವರ್ಟ್ ಮಾಡ್ತಾ ಇರೋದು ಈ ಅಮ್ಮ. ಏನ್ ಕೇಳಕ್ಕೆ ಯಾರು ದಡ್ರಿಲ್ಲ ನಿನ್ ಮಾತನ್ನ ಕೇಳಕ್ಕೆ? ನೀನ್ ಈ ತರ ಇಷ್ಟೆಲ್ಲ ಮಾಡಿದ್ಯಲ್ಲ. ಆಯ್ತು, ನಾವು ಮಾತಾಡಿದ್ರೆ ಮಾತಾಡ್ಕೊಳ್ತೀವಿ, ನಮ್ದು ನಾವು ಸಾಲ್ವ್ ಮಾಡ್ಕೊಂತೀವಿ. ಆಯ್ತು, ನಾವು ಮಾತಾಡ್ತೀವಿ, ನಾವು ಇದ್ ಮಾಡ್ಕೊತೀವಿ, ಸಾಲ್ವ್ ಮಾಡ್ಕೊತೀವಿ. ಅದ್ ನಿಂದೇನು ನಡೆಯೋದಿಲ್ಲ ಇಲ್ಲಿ, ಆಯ್ತಾ? ಡೈವರ್ಟ್ ಎಲ್ಲ ಬೇಡ, ಈ ತರ ಎಲ್ಲ ಮೋಸ ಮಾಡ್ಕೊಂಡು ಎಷ್ಟು ಜನಕ್ಕೆ ಅಂತ ಮೋಸ ಮಾಡ್ತೀಯ ನೀನು ಇಷ್ಟೊಂದು, ಆಯ್ತಾ? ಸೊ ನಮ್ಮಮ್ಮ ಅವತ್ತು ಕೇಳಿದ್ದು ಇಷ್ಟೇ, 1.5 ಲಕ್ಷ ಕೊಟ್ರೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಲ್ಲ, ಓಕೆನಾ? 1.5 ಲಕ್ಷ ಕೊಡ್ರಿ. ನಿಮ್ ತಾಯಿಯವ್ರು ಹೇಳಿದ್ರು 1,90,000 ರೂಪಾಯಿ ಆಯ್ತು. ನಿಮ್ ಕೈಯಲ್ಲಿ ಅಷ್ಟು ಕೊಡಕ್ ಆಗ್ಲಿಲ್ಲ ಅಂದ್ರು 1.5 ಲಕ್ಷ ಕೊಡ್ರಿ ಅಂತ ಅಂದ ತಕ್ಷಣ ಅವ್ರ ಮಗನೇ ಕೇಳಿದ್ದು, ಆಯ್ತು ನಾವು ಇವಾಗ 1.5 ಲಕ್ಷ ಕೊಟ್ರೆ ವಿಡಿಯೋ ಡಿಲೀಟ್ ಮಾಡ್ಬಿಡ್ತೀರಾ ಅಂತ. ಅದಕ್ಕೆ ನಾವ್ ಹೇಳಿದ್ದು, ವಿಡಿಯೋ ಡಿಲೀಟ್ ಮಾಡಲ್ಲ. 1.5 ಲಕ್ಷ ಕೊಟ್ರು ನಮ್ ದುಡ್ಡು ನಮಗ್ ಬರುತ್ತೆ, ವಿಡಿಯೋ ಡಿಲೀಟ್ ಮಾಡಲ್ಲ. ಯಾಕಂದ್ರೆ ಇವಾಗ ಅಷ್ಟು ಜನ ನೋಡಿರ್ತೀರಾ, ಇವಾಗ ವಿಡಿಯೋ ಬರುತ್ತೆ, ನಾವು ವಿಡಿಯೋ ಡಿಲೀಟ್ ಮಾಡಲ್ಲ. ಮಾಡೋದು ಬೇಕಾದ್ರೆ ನೆಕ್ಸ್ಟ್ ಒಂದು ಪೋಸ್ಟ್ ಹಾಕ್ತೀವಿ, ನೋಡ್ರಿ ಈ ತರ ಬಂದ್ರು, ಇಷ್ಟು ದುಡ್ಡಿತ್ತು,
ಸೊ ಇಷ್ಟನ್ನ ಅವ್ರು ಮಾಡಿರೋ ಕೆಲಸದ ಅಮೌಂಟ್ ಬಿಟ್ಟು ಸೆಟಲ್ಮೆಂಟ್ ಮಾಡಿದ್ರು. ಇದನ್ನ ಬೇಕಾದ್ರೆ ಹಾಕ್ತೀವಿ. ಅವ್ರ ಮಗನೂ ಇದ್ರು, ನಮ್ಮ ಹತ್ರ ರೆಕಾರ್ಡಿಂಗ್ಸು ಇದೆ, ಎಲ್ಲಾನು ಇದೆ ನಮ್ಮ ಹತ್ರ ಪ್ರೂಫ್. ಆಯ್ತಾ? ಅಲ್ಲ, ಅದನ್ನ ತಗೊಂಡೋಗಿ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ಈಗ. 1-1.5 ಲಕ್ಷ ಕೊಟ್ರೆ ಇದ್ ಮಾಡೋದು, ಅದು ಎಲ್ಲ ಏನಕ್ಕೆ ತೆಗಿಬೇಕು? ಅದು ಆ ತರ ಎಲ್ಲ ನಾವು ಬ್ಲಾಕ್ ಮೇಲ್ ಮಾಡಂಗಿದ್ರೆ ಈ ತರ ಕಳ್ತನ ಮಾಡಿ ನಿನ್ ಕಳ್ ದುಡ್ಡು ಕೊಡು ಅಂತ ಅದೇ ನಮ್ ದುಡ್ಡು ನಾವು ಕೊಟ್ರೆ ದುಡ್ಡನ್ನ ಕೊಡು ಅಂತ ಕೇಳ್ತಾ ಇರೋದಷ್ಟೇ. ಆಮೇಲೆ ನೀವೇ ಒಪ್ಕೊಂಡಿದ್ದದು ಹುಡುಗರ ಖರ್ಚು ಏನಿದೆ ನಾನು ಬಂದ್ ಕೊಡ್ತೀವಿ. ಪ್ರತಿಯೊಂದು ಎಲ್ಲ ನಾವೇ ನೋಡ್ಕೊಂಡಿದೀವಿ. ಇನ್ನು ಏನು ಅವತ್ತು ಸ್ಟ್ರೋಕ್ ಹೊಡೆದಿತ್ತು ಅಂದ್ಬಿಟ್ಟು ಇವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಯ್ಯೋ ಅದು ಹೆಂಗ್ ಮಾತಾಡಿದ್ರು ಅಂದ್ರೆ ಹೇಳಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ. ನಾವು ಅದು ನೋಡಿ ಅಯ್ಯೋ ಅಂದ್ವಿ, ನಾವು ಅಯ್ಯೋ ಅಂದ್ವಿ. ಮಾತಾಡಿದ್ದವರು ನಾನು ಅವ್ರನ್ನ ಏನು ರೇಗಿಸ್ಬೇಕು ದೇವರಣಿಗೂ ಅದು ಮಾಡ್ತಾರೆ. ಈ ಟೋನಲ್ಲಿ ಮಾತಾಡಿದ್ರೆ ಯಾರಿಗೆ ಆಗ್ಲಿ ಹೌದಾ ಪಾಪ ಹಾಸ್ಪಿಟಲ್ ಕೈಗೆಲ್ಲ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಈ ಟೋನಲ್ಲಿ ಮಾತಾಡಿದ್ರು. ಸೊ ನಾವೇನ್ ಅನ್ಕೊಂಡ್ವಿ. ಆಮೇಲೆ ಅವ್ರು ಯಾರೋ ಇನ್ನೊಬ್ರು ಅವ್ರ ಕಡೆಯವರೇ ಯಾರೊಬ್ರು ಮಾತಾಡಿದ್ರು, ಇಲ್ಲ ಅವ್ರ ಕೈಯಲ್ಲಿ ಆಗ್ತಿಲ್ಲ ಮಾತಾಡೋದಕ್ಕೆ, ನೀವೆಲ್ಲ ಏನಿದೆ ಅವರು ಸಾಕ್ಷಿ. ಆಯ್ತಾ? ಅವರು ಹೇಳಿದ್ರು ನೀವೇನಿದೆ ಎಲ್ಲ ತರ್ಸಿರಿ, ನಾನು ಅವಳ ಹತ್ರ ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ. ಇದೇ ಮಾತು ಅವ್ರಂದ್ರು. ಸರಿ ಆಯ್ತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ಈಗ ನಾವು ಬಿಟ್ಬಿಟ್ರೆ ನಮ್ಮ ಮನೆ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ಸೊ ಆಯ್ತು ಬಿಡು, ಅವ್ರು ಬಂದ್ಮೇಲೆ ಕೊಡ್ತಾರೆ ಅಮೌಂಟ್ ಅಂದ್ಬಿಟ್ಟು ನಾವು ಮಾಡಿಸಿದ್ವಿ. ಓಕೆ, ಈಗ ತೋರಿಸ್ತೀನಿ ಬನ್ನಿ ಅಮ್ಮ, ಬಾರಮ್ಮ. ನೋಡಿ, ಇಲ್ಲೊಂದು ಕಿಟಕಿ. ಸರಿ, ಅದು ನಾನು ಅದೊಂದು ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲೊಂದು ಕಿಟಕಿ, ಇಲ್ಲೊಂದು ಕಿಟಕಿ, ಇಲ್ಲೊಂದು ಕಿಟಕಿ, ಅಲ್ಲೊಂದು ಇದು ಇದೆ, ಈ ಕಿಟಕಿ ಇದೆ. ಇದು ಇನ್ನೂ ಹೊಡ್ಬಿಟ್ಟು ದೊಡ್ಡದ್ ಮಾಡ್ಬೇಕು, ಅದು ಇದು ಅಂದ್ರೆ ಬೇಡ ನಮ್ಗೆ. ಅಲ್ಲ, ಈ 3 ಕಿಟಕಿ ನಾವು ಮಾಡಿಸಿದ್ವಿ. ಸೊ ಮುಂಚೆ ಎಲ್ಲ ನೋಡಿ ನಿಮ್ಗೆ ಗೊತ್ತಿರುತ್ತೆ, ಹಳೆ ವಿಡಿಯೋ ಅದು ಹಾಕ್ತೀನಿ. ಅದು ಓಕೆನಾ? ಸೊ ಈ 3 ವಿಂಡೋ ನಾವು ನಮ್ಮ ಪ್ಲಾನಿಂಗ್ ಪ್ರಕಾರ ನಾವು ಇದು ಮಾಡಿದ್ವಿ. ಈ ತರ ನಮ್ಗೆ ಕೇಳೇ ಇರ್ಲಿಲ್ಲ. ನಾವು ಈ ತರ ಬೇಕು, ನಾನ್ ಮಾಡ್ಕೊಡ್ತೀನಿ ಅಂತ. ಇವಾಗ ಮಾಡ್ಕೊಡ್ತೀನಿ ಅಂದ್ರೆ ನಾವೇನ್ ಬೇಡ ಅನ್ನಕ್ಕಾಗುತ್ತಾ? ಈಗ ನಾವು ಎಷ್ಟ್ ಬೇಕೋ ನಮ್ಮ ಪ್ಲಾನ್ ಹೇಳಿದ್ವಿ. ಅದಾದ್ಮೇಲೆ ಅವರೇ ಇಲ್ಲ ನಾನು ಹಿಂಗೆ ಮಾಡಿಸ್ಬೇಕು, ನಾನು ಹಿಂಗೆ ಮಾಡ್ಸೋದು, ನಮ್ಮ ಮಾತೆ ಕೇಳ್ತಿರ್ಲಿಲ್ಲ. ನಾನು ಹಿಂಗೆ ಮಾಡ್ಸೋದು ಅಂದ್ಬಿಟ್ಟು ಹುಡುಗರ ಹತ್ರ ಎಲ್ಲ ಹೇಳಿ ಪ್ಲಾನ್ ಮಾಡಿಸಿದ್ರು ಅಷ್ಟೇ. ಪ್ಲಾನ್ ಆ ಹುಡುಗರು ಎಷ್ಟೆಷ್ಟು ಬೇಕೋ. ಆಮೇಲೆ ವಿಂಡೋ ಎಲ್ಲ ನಾವು ಮತ್ತೆ ದುಡ್ಡು ಕೊಟ್ಟು ಮತ್ತೆ ಇದು ಮಾಡಿ ಖರ್ಚು ಮಾಡಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿಸಿದ್ವಿ. ಓಕೆನಾ? ಇಷ್ಟು ಪ್ಲಾನ್ ಹೇಳ್ಬಿಟ್ಟು ಹುಡುಗರಿಗೆ ಹೊಂಟೋದ್ರು. ಆಯ್ತಾ? ಹೋಗಿದವರು 3 ವಾರ್ಡ್ರೋಬ್ಗೆ ಕಳ್ಸಿದ್ರು. ಇದನ್ನ ಅವ್ರು ಹೇಳ್ತಿದಾರೆ ಗೊತ್ತಾ? ಇದು ಪ್ಲಾನ್ ಮಾಡಿದವ್ರೆ, ಪ್ಲಾನ್ ಮಾಡಿದ್ದವ್ರೆ. ಓಕೆನಾ? ಬಟ್ ಈ ಮೆಟೀರಿಯಲ್ಸ್ ನಮ್ದು, ನಾವು ದುಡ್ಡು ಕೊಟ್ಟು ತರಿಸಿದ್ದು. ಅವ್ರು ಇವಾಗ ಪೋಸ್ಟ್ ಹಾಕಂತಿದಾರಲ್ಲ, ನಾನು 3 ವಾರ್ಡ್ರೋಬ್ ಮಾಡ್ಕೊಟ್ಟೆ. ಏನಂತ ಹಾಕೋರು ಗೊತ್ತಾ? ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು 3 ವಾರ್ಡ್ರೋಬ್ ಮಾಡ್ಕೊಟ್ಟೆ, 1 ಟಿವಿ ಯೂನಿಟ್ ಮಾಡ್ಕೊಟ್ಟೆ, ಕಿಚನ್ದು ಈ ತರ ಮಾಡ್ಕೊಟ್ಟೆ, ಆಮೇಲೆ 3 ಕಾಟ್ ಮಾಡ್ಕೊಟ್ಟೆ. ತಿನ್ನಕ್ಕೆ ಅನ್ನ ತಿಂದ್ರೆ ಈ ಮಾತು ಹೇಳಲ್ಲ. ಅನ್ನ ತಿಂದ್ರೆ ನಾನು ಹೇಳಿದ್ರೆ ಬೇರೆ ಮಾತು ಹೇಳ್ಬಿಡ್ತೀನಿ. 3 ಕಾಟ್ ನೀವು ಮಾಡ್ಸಿದ್ರ ಹುಡುಗರು. ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಅಷ್ಟು ಬರೀ ಕೈ ಆಗೋಯ್ತು. ದುಡ್ಡಿಲ್ಲ ನನ್ನ ಹತ್ರ, ಏನ್ ಮಾಡೋದು? ಇವ್ರು ಬೇರೆ ಈ ತರ ಮಾಡ್ಬಿಟ್ರು. ಎಲ್ಲ ಅರ್ಧಂಬರ್ಧ ಗೃಹ ಪ್ರವೇಶ ಬೇರೆ ಹತ್ರ ಬರ್ತಾ ಇದೆ. ಇವ್ರಿಗೆಲ್ಲ ಅರ್ಧಂಬರ್ಧ ಮಾಡ್ಬಿಟ್ಬಿಟ್ರೆ ನಾನು ಎಷ್ಟು ಕಷ್ಟಪಟ್ಟು ನಾವು ದುಡ್ಡು ಹಂಚಿರಲ್ಲ. ಅವ್ರಿಗೆ ಚಿಕ್ಕದಿರ್ಬೇಕದು, ನಮ್ಗ ಅದು ದೊಡ್ಡದೆ. ಏನ್ ಗೊತ್ತಾ? ನಮ್ಮಮ್ಮ ಅಳ್ತಿದ್ರು. ಆಯ್ತಾ? ಸೊ ಓಕೆನಾ? ಇದನ್ನ ನಿಜವಾಗ್ಲೂ ನಾವು ಮಾಡಿಸಿದ್ದು. ನಾವು ಇದು ಅವ್ರಿಗೆ ಪ್ರೂಫ್ ಬೇಕು ಅಂದ್ರೆ ಇದಕ್ಕೆ ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಇದಾಗಿದ ತಕ್ಷಣ ಗೃಹ ಪ್ರವೇಶ ಆಗಿದ್ದು 2 ದಿನಕ್ಕೆ ಇವರೇ ಕರ್ಕೊಂಬಂದ್ ಬಿಟ್ರ ಹುಡುಗರು ಕೆಲ್ಸಕ್ಕೆ. ಆ ಹುಡುಗರ ಹತ್ರ ವಿಡಿಯೋ ಮಾಡಿ ಇಟ್ಕೊಂಡಿದೀವಿ. ಅವ್ರು ಎಷ್ಟಕ್ಕೆ ಮೆಟೀರಿಯಲ್ಸ್ ತರಿಸಿದ್ರು, ಇಷ್ಟು ದಿನ ಫೋನ್ ಎತ್ತಿಲ್ಲ, ಅವ್ರೇನಂದ್ರು. ಆಮೇಲೆ ಈ ಮೆಟೀರಿಯಲ್ಸ್ ತರೋದಕ್ಕೆ ದುಡ್ಡು ಎಲ್ಲಿಂದ ನಾವು ಹಂಚಿದ್ದು ಆ ಹುಡುಗರು ನೋಡಿದಾರೆ ಕಣ್ಣಾರ. ಓಕೆನಾ? ಅವ್ರ ಕೈಯಲ್ಲೂ ಮಾತಾಡ್ಸಿದೀವಿ. ಆ ವಿಡಿಯೋ ಎಕ್ಸ್ಟ್ರಾ ಅಮ್ಮ ಮಾತಾಡಿದ್ರೆ ಬೇಕು ಅಂದ್ರೆ ಹಾಕ್ತಿವಿ ವಿಡಿಯೋ. ಆಯ್ತಾ? ಇವಾಗ ಮಾತಾಡ್ಲಿ. ಈಗ ನಾನ್ ಮಾಡಿಸಿದ್ದು ಎಲ್ಲವನ್ನೂ ಮಾತಾಡ್ತಾನೆ. ಓಕೆನಾ? ಬನ್ನಿ. ಅದ್ರಲ್ಲೂ ಇವೆಲ್ಲ ನೋಡಿ, ಇಲ್ಲಿ ಟೆಂಡಮ್ ಬಾಕ್ಸ್ ಹಾಕಿದಾರಲ್ಲ, ಇದು ಬಂದು ಸೆಕೆಂಡ್ಸ್. ನಾನು ಹೇಳ್ತೀನಿ, ಇದು ಸೆಕೆಂಡ್. ಸರಿನಾ? ನಾವು ಏನ್ ಹೇಳಿದ್ವಿ ಆಂಟಿ, ನಮ್ಗೆ ಟೆಂಡಮ್ ಬಾಕ್ಸ್ ಬೇಡ, ಇಲ್ಲಿ ನಮ್ಗೆ ನಾರ್ಮಲ್ ಆಗಿ ನೋಡಿ ನಾನ್ ತರ್ಸಿದೀನಿ. ನಾವು ತರ್ಸಿದ್ದು ಅದೇನಕ್ಕೆ ತರ್ಸಿದ್ದು ಅಂದ್ರೆ, ಇದು ಟೆಂಡಮ್ ಬಾಕ್ಸ್ ಸೆಕೆಂಡ್ಸ್ ತರ್ಸಿದ್ರು. ಇದು ಫಿಟ್ಟಿಂಗ್ಸ್ ಇಲ್ಲ. ಇಲ್ಲಿ ನೋಡಿ ಇದೆಲ್ಲ ನೋಡಿ, ಇದೆಲ್ಲ ನೀಟಾಗಿ ನೋಡಿ. ಇಲ್ಲಿ ನೋಡಿ, ಇದಕ್ಕೆ ಫಿಟ್ಟಿಂಗ್ಸ್ ಇಲ್ಲ. ಅದೇ ಹಿಂಗೆ ಇದು ಅವ್ರ ಕೆಲಸ. ಈ ತರ ಮಾಡೋದಕ್ಕೆ ಏನಕ್ಕೆ ನಾವ್ ಇದು ಹಾಕೊಬೇಕು? ಈ ತರ ಎಲ್ಲ ನೋಡಿ, ಈ ತರ ಎಲ್ಲ ಏನಕ್ಕೆ ಹಾಕೋಬೇಕು ನಾವು? ಅದಕ್ಕೆ ನಾನೇನ್ ಮಾಡ್ದೆ, ಇದನ್ನ ತರಿಸ್ದೆ, ಇದನ್ನ ಮಾಡ್ಕೊಡಿ. ಅದನ್ನು ಅವ್ರು ಮಾಡ್ಲಿಲ್ಲ, ಕೆಲ್ಸದವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ಅವ್ರು. ಅದಕ್ಕೆ ಅವ್ರು ಮಾಡ್ಲಿಲ್ಲ, ಹೋದ್ರು ಅವ್ರು. ಅವ್ರಿಗೆ ನಾವೇನು ಹೇಳಕ್ಕಾಗಲ್ಲ. ಇದು
ಕ್ಲೋಸ್ ಮಾಡಬೇಕಿತ್ತು, ಇದೆಲ್ಲ ಕ್ಲೋಸ್ ಮಾಡಬೇಕಿತ್ತು. ನೋಡಿ ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ ನೋಡಿ. ಇದೆಲ್ಲ ಕ್ಲೋಸ್ ಮಾಡಬೇಕಿತ್ತು, ಇದೆಲ್ಲ ಮಾಡಿಲ್ಲ, ಕ್ಲೋಸೇ ಮಾಡಿಲ್ಲ. ಮತ್ತು ಈ ಕಿಚನ್ ಬಂದ್ಬಿಟ್ಟು ನಾವು ಹೇಳಿದ್ದು ನಮ್ಮ ದುಡ್ಡಿಗೆ, ಇವಾಗ ಅವ್ರ ದುಡ್ಡು ಕಳ್ಕೊಳ್ಳೋದು ಬೇಡ, ನಮ್ಮ ದುಡ್ಡಿಗೆ ಹೇಳಿದ್ದು ನಾವು. ಇಲ್ಲಿ ವಿಂಡೋ ಇತ್ತಲ್ಲ ಅಷ್ಟಕ್ಕೆ ಎಂಡ್ ಸಾಕು ಅಂತ. ಇಲ್ಲ ಪುಟ್ಟ ನಾನು ತುಂಬಾ ದೊಡ್ಡದ್ ಮಾಡ್ಬಿಟ್ಟಿದೀನಿ, ನಿಮ್ಗೆ ನಾನ್ ಮಾಡ್ಕೊಡ್ತೀನಿ, ನೀವೇ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ಈ ಮಾತು ಅವ್ರು ಹೇಳಿದ್ರು ಹೇಳಿಲ್ವಾ? ನೀವು ಕೊಟ್ಟಿರೋ ದುಡ್ಡಲ್ಲಿ ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ನಾನ್ ಮಾಡಿಸ್ಕೊಡ್ತೀನಿ ಅಂದ್ರು. ಆಯ್ತಾ, ಒಂದು. ಆಮೇಲೆ ಅವ್ರು ಹೇಳ್ತಿದಾರೆ ಗೊತ್ತಾ, ನನ್ಗೆ ಬೇಡ, ನನ್ಗೆ ಹುಷಾರಿರ್ಲಿಲ್ಲ, ನನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಕೆಲಸ ಮಾಡಿಸ್ದೆ. ಏನ್ ಗೊತ್ತಾ, ಈ ಕಿಚನ್ ಮಾಡಿಸಿದ್ದು ಹಿಂದೊಂದ್ ದಿನ ಗೃಹ ಪ್ರವೇಶ ಹಿಂದೆ ಐತೆ ಅನ್ನೋ ಒಂದು ದಿನ ಮುಂಚೆ ಮಾಡಿಸಿದ್ದು. ಆ ಅಮ್ಮ ಫೋನ್ ಎತ್ತಿರ್ಲಿಲ್ಲ. ಇದು 5-6 ದಿನ ಮುಂಚೆ ಗೃಹ ಪ್ರವೇಶಕ್ಕೆ. ಈ ಕಲ್ಲು ಯಾರು ತಂದಿದ್ದು? ಈ ಕಲ್ಲೆಲ್ಲ ಇಂಟೀರಿಯರ್ ಅಂದ್ರೆ ಅವರೇ ತಂದಾಕ್ಬೇಕು, ನಾವು ತಂದಾಕಿದ್ದು. ಇದೆಲ್ಲ ನಾವು ತಂದಿದ್ದು, ನಮ್ಮ ದುಡ್ಡು. ನಾವು ಸುಳ್ಳು ಹೇಳ್ತಿಲ್ಲ. ಸುಳ್ಳು ಹೇಳಕ್ಕೆ ನನಗೆ ದೇವರನೇ ಬರಲ್ಲ. ನನಗೆ ಜೀವನ ಮಾಡ್ತೀರಾ ಸುಳ್ಳು ಹೇಳ್ಕೊಂಡು. ಇದು ಬಿಡಿ ಒಂದ್ ನಿಮಿಷ ಬಿಡಿ. ಓಕೆನಾ, ಈ ಟಿವಿ ಕ್ಯಾಬಿನ್ ಇದೆ ನೋಡಿ, ಇದನ್ನು ನಾವೇ ಮಾಡಿಸಿದ್ದು. ಓಕೆನಾ, ಈ ಟಿವಿ ಕ್ಯಾಬಿನ್ ಇದನ್ನು ನಾವೇ ಮಾಡಿಸಿದ್ದು. ಆಯ್ತಾ. ಸೊ ಈಗ ಓಕೆನಾ, ಇದಾಯ್ತಾ. ಸೊ ನೋಡ್ರಿ, ಕಿಚನ್ದು ಬಾಕ್ಸಸ್ ಎಲ್ಲ ನಾವು ತಂದಿದ್ದು, ಪ್ಲೈವುಡ್ ಮತ್ತೆ ಇದೇನಿದೆ ಟಿವಿ ಕ್ಯಾಬಿನ್ ಅಲ್ಲ ಪ್ಲೈವುಡ್ ಶೀಟ್ ಲ್ಯಾಮಿನೇಟ್ ಶೀಟ್. ಓಕೆನಾ. ಸೊ ಪ್ಲೈವುಡ್ ಇರೋ ಒಂದ್ ನಿಮಿಷ, ಅದೊಂದು ಹೇಳ್ಬಿಡು ಅರ್ಜುನ, ಸತ್ಯ ಹೇಳು. ಇವಾಗ ಇದು ಟಿವಿ ಇದು ಏನಿದು, ಇದು 5,000 ಕೊಟ್ಬಿಟ್ಟು ಲ್ಯಾಮಿನೇಟ್ ಶೀಟ್ ಅವ್ರು ಕೊಟ್ರು ಒಂದ್ಸತಿ. ಅದು ಹಾಸ್ಪಿಟಲ್ ಇದ್ದಾಗ ಅವರು 5,000 ರೂಪಾಯಿ ಕೊಟ್ಟು ಕಳ್ಸೋರು. ಅದಾದ್ಮೇಲೆ ಅಷ್ಟೇ ಮುಗೀತು ಅವ್ರದ್ದು ಕತೆ. ಆಯ್ತಾ. ಈ ಪ್ಲೈವುಡ್ ಲ್ಯಾಮಿನೇಟ್ ಶೀಟ್ಸ್ ನಾವು ತರಿಸಿದ ಮೇಲೆ ಕಿಚನ್, ಈ ಕ್ಯಾಬಿನೆಟ್ ಬರೀ ಫುಲ್ ಕಿಚನ್ ತರಿಸಿಲ್ಲ ಅವರು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು 5 ಶೀಟ್ ತರಿಸಿದ್ರು. 5,000 ರೂಪಾಯಿ ಕೊಟ್ಟು 5 ಶೀಟ್ ಅವ್ರು ತರಿಸಿದ್ರು. ಅದು ಸುಳ್ಳಿಲ್ಲ. ಹೌದು, 5 ಶೀಟ್ ಅಷ್ಟೇ. ಅದಾದ್ಮೇಲೆ ಅವರು ಕಾಲ್ ಪಿಕ್ ಮಾಡ್ಲಿಲ್ಲ. ಅದಾದ್ಮೇಲೆ ಅದೇ ಹೇಳಿದ್ರಲ್ಲ, ಮೆಟೀರಿಯಲ್ಸ್ ನೀವು ತರಿಸಿ ನಾನು ಕೈಯಿಂದ ಹಾಕಿ ನಾನು ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರಲ್ಲ. ಸೊ ಅದನ್ನ ನಂಬಿ ನಾವು ತರಿಸಿದ ಪ್ಲೈವುಡ್ ಇದೇನಿದೆ ಲ್ಯಾಮಿನೇಟ್ ಶೀಟ್ಸ್ ನ ನಾವು ತರಿಸಿದ್ಮೇಲೆ ಆಗಿದ್ದ ಕೆಲಸಗಳಿಗೆ. ಓಕೆನಾ. ಸೊ ಇದು ಮುಗೀತು. ಮೇಲ್ಗಡೆ ಇಲ್ಲಿ ಇದು ನೋಡಿ, ಇದು ಮೇಯ್ನು. ಇದು ನಾವು ಬೇಕೇ ಆಗಿರ್ಲಿಲ್ಲ. ನಾವು ಹೇಳಿದ್ವಿ ಅವ್ರಿಗೆ, ಇದೇನಂತ ಹೇಳಿದ್ವಿ, ಆಂಟಿ ಇಲ್ಲಿ ದೇವರಾಣಿ ಈ ತರ ಎಲ್ಲ ಇಷ್ಟು ಕೆಟ್ಟದಾಗಿ ಬೇಡ ಆಂಟಿ, ಮಾಡಂಗಿಲ್ಲ ನೀಟಾಗಿ ಮಾಡ್ಬಿಡಿ. ನಮ್ಮ ಪ್ಲಾನ್ ಏನಿತ್ತು ಗೊತ್ತಾ? ಸೊ ಇಲ್ಲೆಲ್ಲ ಅದು ವಾಲ್ ಸ್ಟಿಕ್ಕರ್ ಬರುತ್ತೆ, ಆಗ್ತಿದ್ದಂಗೆ ಕೈ ಮುಗಿಯೋದು ಒಂದು ವಾಲ್ ಸ್ಟಿಕ್ಕರ್ ಹಾಕ್ಬಿಡೋಣ, ಸೊ ಚೆನ್ನಾಗಿರುತ್ತೆ ಅಂತ ನಮ್ಮ ಪ್ಲಾನ್ ಇತ್ತು. ಅವ್ರೇನಂದ್ರು, ಇದು ಹೊಡ್ಸ್ಬಿಟ್ರು ಹುಡುಗರು, ಸುಮ್ಮನೆ ಹೊಡ್ಸ್ಬಿಟ್ಟು ಹಂಗೆ ಬಿಟ್ಬಿಟ್ಟು ನೀವು ನನ್ನ ಪ್ಲಾನ್ ಬೇರೆ ಇದೆ ಅಂದ್ಬಿಟ್ಟು ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆ ಹುಡುಗರಿಗೂ ಅಷ್ಟೇ, ಕೆಲ್ಸದ ಹುಡುಗರು ಅವ್ರು ಹೇಳ್ದಂಗೆ ಕೇಳೋದು. ಹಿಂದಿನ ಏನೇನು ಹೇಳಿದ್ರು ಅವ್ರು ಬಂದು ಹೊಡೆದ್ರು ನೆಕ್ಸ್ಟ್ ಡೇ. ಏನಕ್ಕೆ ಇದು ತೆಗ್ದಿಲ್ಲ ಅಂದ್ರೆ ಇವತ್ತಿಗೂ ನಾವು ಇಲ್ಲಿ ಇದಾಗಿಲ್ಲ, ಇದು ಪಟ್ಟಿ ಆಗಿಲ್ಲ, ಏನೂ ಆಗಿಲ್ಲ, ಪೇಂಟ್ ಆಗಿಲ್ಲ, ಅಲ್ಲ ಕಾಣುತ್ತೆ ತೆಗೆದ್ರೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ತೆಗಿತಿಲ್ಲ. ಸಾರಿ, ಇಬ್ರು ಮಾತಾಡ್ತಾ ಇದೀವಿ, ಬೇಜಾರ್ ಮಾಡ್ಕೋಬೇಡ್ರಿ. ಆಮೇಲೆ ಇನ್ನೂ ಒಂದು ಕಾಮಿಡಿ ಹೇಳ್ತೀನಿ ಕೇಳಿ. ಅವ್ರು ಇವಾಗ ಹೇಳ್ತಿದಾರಲ್ಲ, 2,15,000 ರೂಪಾಯಿಗೆ ಎಷ್ಟೆಲ್ಲ ಆಗುತ್ತೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಎಷ್ಟೆಲ್ಲ ಮಾಡಿದ್ರೆ ಇವರು ಹೆಂಗ್ ಒಪ್ಕೊಂಡ್ರು ಅಂತ. ಅವ್ರು ಒಪ್ಕೊಂಡ್ರಲ್ವಾ, ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅಷ್ಟೇ ಅವ್ರ ಕೈಯಲ್ಲಿ ಮಾಡೋಕ್ಕೆ ಆಗ್ಲಿಲ್ಲ. ಎಮ್ಮಂಗೆ ಅಷ್ಟೇ ಯೋಗ್ಯತೆ ಇಲ್ಲ ಮಾಡೋದಕ್ಕೆ. ಇಲ್ಲಿ ಬೇರೆ ನಾನು ಇಲ್ಲಿ ಪಟ್ಟಿ ಏನೇನೋ ಮಾಡ್ಬಿಟ್ಟು ಬೇರೆ ಪ್ಲಾನ್ ಇದೆ. ವಾಲ್ ಸ್ಟಿಕ್ಕರ್ ಎಲ್ಲ ನೋಡಿದೀನಿ, ವಾಲ್ ಪೇಪರ್ ಎಲ್ಲ ನೋಡಿದೀನಿ, ನಾನು ತಂದು ಅಂಟಿಸ್ತೀನಿ, ನೀವು ಪಟ್ಟಿನೇ ಹೊಡಿಬಾರ್ದು. ಅವ್ರ ಮಾತು ನಂಬ್ಕೊಂಡು ಇದನ್ನ ಪಟ್ಟಿನೇ ಹೊಡ್ಸಿರ್ಲಿಲ್ಲ ನಾವು. ಹೌದಪ್ಪ, ಅಯ್ಯಪ್ಪ ಅಮ್ಮ ಅಷ್ಟೇ. ಅದೇ ಏನ್ ಗೊತ್ತಾ ನಾವ್ ಹೇಳ್ತಿರೋದು, ಕೊಟ್ಟಿರೋ ದುಡ್ಡಿಗೆ ಅಷ್ಟು ಕೆಲಸ ಮಾಡ್ಬೇಕು, ಇಷ್ಟು ಕೆಲಸ ಮಾಡ್ಬೇಕು ಅಂತ. ನಾನು ಹಂಗೂ ಹೇಳಿದೆ ಲಾಸ್ಟ್ ಆಂಟಿ, ನಿಮ್ ಕೈ ಮುಗಿತೀನಿ, ನೀವೆಲ್ಲ ನೀವೇನು ಹಾಕೊಡ್ಲೇಬೇಡಿ, ಇವಾಗ ಇರೋದನ್ನ ನೀವೇನು ಒಪ್ಕೊಂಡಿರೋ ಅದು ಅಟ್ಲೀಸ್ಟ್ ಅಷ್ಟು ಮಾಡ್ಕೊಡಿ ಸಾಕು ಅಂತಾನು ಹೇಳಿದ್ವಿ ನಾವು. ಆಮೇಲೆ ಇದು ಗೊತ್ತು ನಿಮ್ಗೆ, ಇದು ಕಂಪ್ಯೂಟರ್ ಟೇಬಲ್ ನಾವೇ ಮಾಡಿದ್ದು ಬಿಡಿ, ಅದ್ರ ಬಗ್ಗೆ ಏನ್ ಬೇಡ. ಇಲ್ಲಿ ನೋಡಿ, ಈಗ ಏನಕ್ಕೆ ಇದು ತೋರಿಸ್ತಾ ಇದೀವಿ ಅಂದ್ರೆ ನೀಟಾಗಿ ತೋರಿಸ್ಕೊಳ್ಳೋಣ ಕೆಲಸ. ಓಕೆನಾ. ಈ ವಾರ್ಡ್ರೋಬ್ ಮಾಡಿಸಿದ್ರು, ವಾರ್ಡ್ರೋಬ್ಗೆ 60,000 ಅಂತಾರಲ್ಲ. ಅವ್ರು ಹೇಳೋ ಪ್ರಕಾರ ಆಯ್ತು, ನಾನು ಕೇಳೋದು ಸಿಂಪಲ್, 60,000 ರೂಪಾಯಿ ಆದ್ರೆ ಏನು ಕೊಪ್ಕೊಂಡ್ರಿ ನೀವು? ಒಂದು ವಾರ್ಡ್ರೋಬ್ 60,000 ರೂಪಾಯಿ ಆಗುತ್ತೆ ಅಂದ್ರೆ ಲೈಟಿಂಗ್ ಬರುತ್ತೆ, ಫಿನಿಶಿಂಗ್ ಹೆಂಗಿರ್ಬೇಕು, ಟೆಂಡಮ್ ಬಾಕ್ಸ್ ಇರುತ್ತೆ ಎಲ್ಲದಕ್ಕೂ. ಟೆಂಡಮ್ ಬಾಕ್ಸ್ ಇರುತ್ತೆ. ಐಕ್ಯದಲ್ಲಿ ನೀವು ಹೋಗಿ ನೋಡಿ ಒಂದ್ಸತಿ, 25-30,000 ರೂಪಾಯಿಗೆಲ್ಲ ಸಿಗುತ್ತೆ ಐಕ್ಯದಲ್ಲಿ ವಿತ್ ಟೆಂಡಮ್ ಬಾಕ್ಸ್. ಅದು 10 ವರ್ಷ ವ್ಯಾರಂಟಿ ಕೊಡ್ತಾರೆ ವಿತ್ ಲೈಟಿಂಗ್. ಅದೇ 10 ಲಕ್ಷ 10 ವರ್ಷ. ಏನು ಮಾಡಕ್ಕಾಗಲ್ಲ, ನಾವು ಹಿಂಗೆ ಇಟ್ಕೊಬೇಕು. ಇಲ್ಲ ಇದಕ್ಕೆ 60,000 ಕೊಡ್ಬೇಕಾ ನಾವು? ಯಾರೋ ಇನ್ನೊಬ್ರು ಕೇಳಿದ್ರಿ ಅಂದ್ರೆ, ನನಗ್ ತಿಳಿದ ಪ್ರಕಾರ ಆಗ್ಬೋದೇನೋ ಕಬೋರ್ಡ್ಗೆ 60,000 ರೂಪಾಯಿ ಅಂತ. ನೀವ್ ಹೇಳಿ ಈಗ.
ನೋಡಿ Lighting ಇದ್ಯಾ? ಒಂದ್ ನಿಮಿಷ ಇರೋ, ಪಾಸ್ ಮಾಡು. ಇಲ್ಲಿ ನೋಡಿ, ಇದನ್ನ ಈ ಅರ್ಧಂಬರ್ಧ ಕಬೋರ್ಡ್ ಮೂರು ರೂಮಲ್ಲೂ ನೋಡ್ತೀರಾ ನೀವು, ಆ 3 ಅರ್ಧಂಬರ್ಧ ಮಾಡಿರೋದು ಅವ್ರು ನಾವು ಕೊಟ್ಟಿರೋ ದುಡ್ಡಲ್ಲಿ ಅವರು ಲಕ್ಷಕ್ಕೆ 2,15,000 ರೂಪಾಯಿಗೆ ನಾವೇನ್ ಕೊಟ್ವಿ, ಈ ಅರ್ಧಂಬರ್ಧ 3 ಕಬೋರ್ಡ್ ಅಷ್ಟೇ ಅವ್ರು ಮಾಡಿದ್ದು. ಮತ್ತೆ ಇಲ್ಲಿ ನೋಡಿ, ಇದು ಹೇಳ್ತೀನಿ ನೋಡಿ, ಇದು ಕಾಟ್ ಇದೆಯಲ್ಲ, ಇದು ಫುಲ್ ನಾವೇ ಮಾಡಿಸಿದ್ದು. ನಾವು ಅಮೌಂಟ್ ಕೊಟ್ಟು ಇವಾಗ 1,90,000 ಖರ್ಚು ಮಾಡಿದ್ವಲ್ಲ, ಅದ್ರಲ್ಲಿ ಇದು ತರಿಸಿದ್ವಲ್ಲ ಅವಾಗ ಮಾಡಿಸಿದ್ದು. ಬೇಕು ಅಂದ್ರೆ ನಿಮ್ಗೆ ಆ ಹುಡುಗರಿಗೆ ಫೋನ್ ಮಾಡಿದ್ರೆ ಇವತ್ತಿಗೂ ಬಂದ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ನಮ್ಗೆ ಸಾಕ್ಷಿ ಹೇಳ್ತಾರೆ ಆಯ್ತಾ. ಹುಡುಗರ್ನ ಕರ್ಸ್ತಿಬೇಕಾದ್ರೆ ಹೇಳಿಸ್ತೀವಿ. ಕಡೆಗಾಲದಲ್ಲಿ ಕಡೆ ಟೈಮಲ್ಲಿ ಪಾಪ ಅವ್ರು ಎಷ್ಟು ಹತ್ರ ಕಣ್ಣೀರ್ ಹಬ್ದ. ನನ್ನ ಹೆಂಡತಿ ಪ್ರೆಗ್ನೆಂಟ್, ಅವರು ದಯವಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಿದೀನಿ, ಅವ್ರಿಗೆ ಫೋನ್ ಎತ್ತಕ್ ಹೇಳಿ. ನಮ್ ಫೋನ್ ಎತ್ತುತ್ತಿಲ್ಲ, ನಾವೇನ್ ಮಾಡದ? ಈಗ ನಾವ್ ದುಡ್ಡು, ನಮ್ಮ ಹತ್ರ ದುಡ್ಡು ನಾವೆಲ್ಲ ಕೊಟ್ಬಿಟ್ಟಿವಿ ದುಡ್ಡು ಅವ್ರಿಗೆ. 3,90,000 ಗಂಟ ಪ್ಲಸ್ ಹುಡುಗದ ಖರ್ಚಿಗಿರ್ಬೋದು, ಮತ್ತೆ ನಮ್ ಎಲ್ಲ ಸೇರಿ 4,00,000 ಲಕ್ಷ ಅನ್ಕೋ. ಸರಿ, ಅದು ಬಿಡು, ಆ ಹುಡುಗರು ಖರ್ಚು ಮಾಡಿರೋದು ಬಿಡು. 3,90,000 ಇದ್ದಿದ್ರೆ ನೀವೇ ಹೇಳಿ 4 ಲಕ್ಷ ಅನ್ಕೊಳ್ಳಿ, ನಾವ್ ಹೆಂಗ್ ಮಾಡಿಸ್ಬೋದಿತ್ತು ಗೊತ್ತಾ? ಇಂಟೀರಿಯರ್ ನ ಹೆಂಗ್ ಮಾಡಿಸ್ಬೋದಿತ್ತು ಗೊತ್ತಾ? ಇವತ್ತಿಗೆ ಹೇಳ್ತಾರೆ. ನಾನು ಏನ್ ಗೊತ್ತಾ, ಅನ್ನ ತಿನ್ಬೇಕು ಮಾತಲ್ಲಿ ಅಸಹ್ಯ ತಿನ್ನ ಮಾತಾಡಬಾರ್ದು. ಕಾಟ ಎಮ್ಮ ಮಾಡ್ಸಿದಂತೆ, ರಕ್ತ ಕುದಿಯುತ್ತಾವೆಲ್ಲ ಹೇಳ್ಬಿಟ್ರೆ ಈಸ್ಕೊಂಡಿರೋ ದುಡ್ಡಿಗೆ ಮಾಡೋ ಯೋಗ್ಯತೆ ಇಲ್ಲ. ಅದನ್ನ ಮಾಡ್ದೆ ಇದನ್ನ ಮಾಡಿಸ್ದೆ ಅಂತೆ. ಆಮೇಲೆ ನೋಡಿ, ಇಲ್ಲಿದೆ ನೋಡಿ. ಸೊ ಇದನ್ನು ನೋಡಿ, ಇದನ್ನು ನಾವೇ ಮಾಡಿಸಿರೋದು. ಫಿನಿಶಿಂಗ್ ಇಲ್ಲ, ಮಾಡ್ಲಿಲ್ಲ. ಏನಕ್ಕೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಅಮ್ಮ ದುಡ್ಡು ಕೊಟ್ಟಿಲ್ಲ ಅವಳಿಗೆ, ಹುಡುಗರಿಗೆ. ಇದು ಅಷ್ಟೇ, ಇದೆಲ್ಲ ನೋಡಿ, ಇಲ್ಲೆಲ್ಲ ಸ್ಕ್ರಾಚಸ್ ನೋಡಿ, ಇದೆಲ್ಲ ನೋಡಿ, ಇದೆಲ್ಲ ಫಿನಿಶಿಂಗ್ ಇಲ್ಲ. ಮತ್ತೆ ತೆಗೆದು ತೋರಿಸು ನೋಡಿ, ಇದೆಲ್ಲ ಏನು ಫಿನಿಶಿಂಗ್ ಇಲ್ಲ. ಒಂದ್ ನಿಮಿಷ ಇರಿ, ದೂರ ಹೋಗಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆಂಗರ್ ಇದೆಯಾ, ಏನಿದೆ, ಡ್ರಾಯರ್ ಇದೆಯಾ, ಎಲ್ಲ ಅರ್ಧಂಬರ್ಧ ಕೆಲಸ. ಆ ಕಡೆ ತೆಗಿ, ಆ ಕಡೆನೂ ತೋರಿಸ್ಬಿಡೋಣ. 3 ಕಬೋರ್ಡ್ ಇದೆ ಬರೀ. ಅವರು ಇದು 60,000 ಕಬೋರ್ಡ್ ಅಂತೆ ಈಸ್ಕೊಂಡಿರ. ಆ ಅಮ್ಮ ಐಕ್ಯಗಿನ್ನ ಕಾಸ್ಟ್ಲಿ ಹಂಗಂದ್ರೆ ಇಂಥ ಕೆಲ್ಸಕ್ಕೆ, ಇಂಥ ಮಾಡೋ ಕೆಲ್ಸಕ್ಕೆ. ನೋಡಿ ಇಲ್ಲಿ ಏನಿದೆ ಅಂತ, ಇಲ್ಲಿ ಏನಿದೆ ಕಬೋರ್ಡ್. ಈ ತರ ಕಬೋರ್ಡ್ನ 10,000 ರೂಪಾಯಿಗೂ ಮಾಡ್ತಾರೆ, 5,000 ರೂಪಾಯಿಗೂ ಮಾಡ್ತಾರೆ. ಪ್ಲೈವುಡ್ ತಂದು ಕೊಟ್ರೆ. ಮೇಲ್ಗಡೆ ನೋಡಿ, ತೋರಿಸ್ಬಿಡೋಣ ಮೇಲ್ಗಡೆ. ನನ್ ಗೊತ್ತಾ 3 ಕಬೋರ್ಡ್ ಅದೇ ಬರೋನು ಅದೇ ಆಯ್ತಾ. ಅಂದ್ರೆ ತೋರಿಸ್ಬೇಕಲ್ಲ, ಪ್ರೂಫ್ ಬೇಕಲ್ಲ, ಪ್ರೂಫ್. ನೋಡಿ ಮಂಚನು ಇದು ಅಷ್ಟೇ. ಈ ಮಂಚನು ನಾವೇ ಮಾಡಿರೋದು, ನಾವೇ ಮಾಡಿಸಿರೋದು. ಇದೊಂದಕ್ಕೆ ಮಾತ್ರ ಇಲ್ಲಿ, ಇದೊಂದಕ್ಕೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ದೂರದಿಂದ ತೋರಿಸ್ತೀನಿ ನೋಡಿ. ಹಬ್ಬ ಐಕ್ಯ 60,000 ರೂಪಾಯಿ ನೋಡಿ, ಫುಲ್ ಟ್ರಾನ್ಸ್ಪರೆಂಟ್. 60,000 ರೂಪಾಯಿದು ಕೆಲಸ. ಅದು ಟೆಂಡರ್ ಬಾಕ್ಸ್ ಅನ್ಸುತ್ತೆ ಅದು. ಆಯ್ತಾ, 60,000 ರೂಪಾಯಿ ಕೆಲಸ ಅದು. ನೋಡಿ ಕಬೋರ್ಡ್ಗೆ ಅಷ್ಟೇ. ಇಲ್ಲಿ ನೋಡಿ, ಈ ಕಡೆ ತೋರಿಸ್ಬಿಡಪ್ಪ. ನೋಡ್ರಿ, 60,000 ರೂಪಾಯಿ ಕೆಲಸದ ಕಬೋರ್ಡ್. ಇಷ್ಟೇ ನೋಡಿದ್ರಾ? ಇದು ನಿಮ್ಮ ಕೆಲಸ ಅಲ್ಲ. ನೀವು ನಿಮ್ಮ ತಪ್ಪಿಟ್ಕೊಂಡ್ರಿ. ಏನ್ರಿ ರೀ ಪದ್ಮಾ ಮೇಡಮ್ ಅವ್ರೆ, ಏನ್ರಿ ನಿಮ್ ತಪ್ಪಿಟ್ಕೊಂಡು ಕೆಲ್ಸದ ಬಗ್ಗೆ ಮಾತಾಡ್ರಿ ಅಂದ್ರೆ ಕೆಲ್ಸಕ್ಕೆ ಬರ್ದಿರೋದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲಾರ್ಗು ಏನ್ರಿ ಮೆಚ್ಚಿಸ್ಬೇಕು ಅನ್ಕೊಂಡಿದೀರಾ ನೀವು? ಎಷ್ಟೆಷ್ಟು ಜನಕ್ಕೆ ಮೋಸ ಮಾಡಿದೀರಾ, ಎಲ್ಲಾರು ನಮ್ಗೆ ಫೋನ್ ಮಾಡ್ತಿದ್ದಾರೆ. ಅಲ್ರಿ, ನಾವು ಹೇಳ್ತಿರೋದು ಕೆಲ್ಸದ ಬಗ್ಗೆ ಮಾತಾಡ್ರಿ ರೀ ಮೇಡಮ್. ಹಿಂಗೆ ಅತಿ ಆಯ್ತು ಅಂದ್ರೆ ನಮಗೂ ಗೊತ್ತು ಮೇಡಮ್ ಅವ್ರೆ ಏನ್ ಮಾಡ್ಬೇಕು ಅನ್ಬಿಟ್ಟು. ಧೈರ್ಯವಾಗಿ ಹೇಳ್ತಿರಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ಲಿ, ಅವರು ಕಂಪ್ಲೇಂಟ್ ಕೊಡ್ಲಿ, ನಾನ್ ಫೇಸ್ ಮಾಡ್ತೀನಿ ಅಂತ. ಆಗುತ್ತಾ? ದುಡ್ಡು ಬೇಕೇ ಬೇಕು ಅಂತ ಕುತ್ಕೊಂಡ್ರೆ ಆಗುತ್ತಾ ಕೊಡಕ್ಕೆ? ನಿಮ್ಗೆ ಪ್ರೂಫ್ ಏನ್ ಬೇಕು? ನೀವು ಮಾತಾಡಿದೀರ, ಎಲ್ಲಾರು ಮಾತಾಡಿರ, ರೆಕಾರ್ಡಿಂಗ್ ಐತೆ. ಕೊಟ್ರೆ ಸ್ಪಾಟ್ ಅಲ್ಲೇ ಬೇಕು ಅಮೌಂಟ್ ಅಂದ್ರೆ ಕೊಡ್ತೀರನ್ರಿ ಈಗಲೇ? ಒಳ್ಳೆ ಓಕೆ. ಇವಾಗ ಏನಂದ್ರೆ ನಾವು ಇಷ್ಟು ತೋರಿಸ್ಬೇಕಿತ್ತು ನಿಮ್ಗೆ, ಇಲ್ಲಿಗೆ ನಾವು ಎಂಡ್ ಮಾಡ್ತೀವಿ ವಿಡಿಯೋನ. ಸೊ ನೆಕ್ಸ್ಟ್ ಇದೇ ತರ ಆಗ್ಲಿ. ಅಮ್ಮ ನೆಕ್ಸ್ಟ್ ಏನಾದ್ರು ನಮ್ಮ ಬಗ್ಗೆ ಒಂದೇ ಒಂದು ಪೋಸ್ಟ್ ನೆಗೆಟಿವ್ ಆಗಿ ಹಾಕ್ಬೇಕು, ತಪ್ಪಿಟ್ಕೊಂಡು ಇನ್ನೊಬ್ರ ಮೇಲೆ ನೆಗೆಟಿವ್ ಆಗಿ ಹಾಕ್ಬೇಕು. ಆಗ ನೆಕ್ಸ್ಟ್ ಬರುತ್ತೆ. ಏನ್ ಮಾಡ್ತೀನಿ ನೋಡ್ತಾ ಇರ್ರಿ. ಎಲ್ಲ ಹೇಳ್ತೀನಿ, ನೋಡ್ತಾ ಇರ್ರಿ.